ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋಂಥ ವಿಷಯ ಅಂದರೆ, ಈ ಶುಂಠಿಯನ್ನು ಬಿತ್ತನೆ ಮಾಡಲಿಕ್ಕೆ ಮುಂಚೆ ಈ ಶುಂಠಿನ ಬೀಜೋಪಚಾರವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಸ್ಮಾಲಾಗಿ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಇದೆಲ್ಲ ಹಳ್ಳಿ ಜನಗಳಿಗೆ ಗೊತ್ತೇ ಇರುತ್ತೆ, ಆದರೆ ಸಿಟಿ ಜನಗಳಿಗೆ ಗೊತ್ತಿರೋದಿಲ್ಲ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನಮ್ಮ ಮನೇಲಿ ನಾವು ತಗೊಂಡಿರೋಂತಹ ಬೀಜಕ್ಕೆ ತಗೊಂಡಿರತಕ್ಕಂತಹ ಶುಂಠಿ. ಈ ಶುಂಠಿನ ಕೀಳಬೇಕಾದ್ರೆ ಆ್ಯಕ್ಚುಲಿ ದೊಡ್ಡದಾಗಿ ಬಿಲ್ಲೆ ಆಗಿರುತ್ತೆ. ಆದರೆ ಬೀಜಕ್ಕೆ ಅಂತ ನಾವು ಮುರ್ಕೋಬೇಕಾದ್ರೆ ಇಷ್ಟೇ ಅಳತೆಯ ನಾವು ಶುಂಠಿ ಅಂತಂದರೆ ಇಷ್ಟನ್ನು ಒಬ್ಬೊಬ್ಬರು ಸಣ್ಣಗೆ ಮುರಿತಾರೆ, ಒಬ್ಬೊಬ್ಬರು ದೊಡ್ಡದಾಗಿ ಮುರಿತಾರೆ. ನಾವು ಈ ಆಕಾರದಲ್ಲಿ ಶುಂಠಿಯನ್ನು ನಾವು ಮುರ್ಕೊಂಡಿದ್ದೀವಿ. ಈ ಶುಂಠಿಯನ್ನು ನಾವು ಮುರ್ಕೊಂಡಾದ ತಕ್ಷಣ ನೋಡಿ, ಇಲ್ಲೊಂದು ಚೀಲ ಕಾಣಿಸ್ತಾ ಇದೆಯಲ್ಲ, ಇದು ಗಾಳಿ ಆಡ್ತಕ್ಕಂಥ ಚೀಲ. ಅಂದರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ, ಬಲೆ ಥರ ಇದೆ. ಈ ಚೀಲಕ್ಕೆ ನಾವು ಒಂದು ಅಳತೆ ಪ್ರಮಾಣದಲ್ಲಿ ತುಂಬ್ತಾ ಇದ್ದೀವಿ. ಯಾಕೆಂದರೆ ಇದು ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಈ ಚೀಲನ ಔಷಧಿ ಒಳಗೆ ಡ್ರಿಪ್ ಮಾಡೋದ್ರಿಂದ ಆ ನೀರನ್ನ ತಕ್ಕಾಗೆ ಅಳತೆಗೆ ಫುಲ್ ಮುಳುಗಬೇಕು ಆ ಶುಂಠಿ. ಆ ರೀತಿಯಾಗಿ ನಾವು ಆ ಪ್ರಮಾಣದಲ್ಲಿ ಮಾತ್ರ ಆ ಚೀಲಕ್ಕೆ ಆ ಶುಂಠಿಯನ್ನು ನಾವು ತುಂಬ್ತಾ ಇದ್ದೀವಿ. ಶುಂಠಿನ ಬೀಜಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ ಶುಂಠಿ ಯಾವುದೇ ರೀತಿ ಹುಳ ಹೊಡೆದಿರಬಾರ್ದು, ಮತ್ತು ಕೊಳುತಿರಬಾರ್ದು, ಅದರಲ್ಲಿ ಬೆಲ್ಲದ ರೋಗ ಇರಬಾರ್ದು. ಅವನ್ನೆಲ್ಲ ನೋಡಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಾದಮೇಲೆ ನೋಡಿ ಫ್ರೆಂಡ್ಸ್, ಆ ಶುಂಠಿ ಬೀಜನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದು ಗೆಡ್ಡೆಯಲ್ಲಿ ಏನಾದ್ರು ಹುಳ ಇತ್ತು ಅಂದರೆ ಅದು ಗಿಡ ಆದಾಗ ಫುಲ್ ಒಂದು ಬೆಡ್ಡಿಗೆಲ್ಲ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ಇರುತ್ತೆ. ನೋಡಿ, ಈಗ ನಮ್ಮನೆ ಶುಂಠಿ ಎಲ್ಲ ನಾವು ಒಂದು ಚೀಲ ಮಾಡಿ ನಾವೆಲ್ಲನೂ ಕೂಡ ಈಗ ತಯಾರು ಮಾಡಿ ಇಟ್ಟಿದ್ದೀವಿ. ಇದು ಈಗ ನಾವು ಔಷಧಿನ ಈಗ ಇಲ್ಲೆಲ್ಲ ತುಂಬಿಟ್ಟಿದ್ದೀವಿ. ಈಗ ನಾವು ನೆಕ್ಸ್ಟು ಔಷಧಿನ ಹೆಜ್ಲಿಕ್ಕೆ ನಾವು ಒಂದು ಗುಂಡಿ ತೊಡ್ಕೊಂಡು ಎಲ್ಲ ರೆಡಿ ಮಾಡಿ ಅದಕ್ಕೆ ಟಾರ್ಪಲ್ ಹಾಕ್ಕೊಂಡು ಅದಕ್ಕೆ ಪ್ರಮಾಣದಲ್ಲಿ ಇಲ್ಲ ಒಂದು ತೊಟ್ಟಿಲೋ ಈಗ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಹಾಗೆ ಔಷಧಿನ ಹಾಕಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಏನು ಮಾಡಿದ್ದೀವಿ, ಒಂದು ಟಾರ್ಪಲ್ನ ತಂದು ಅಲ್ಲೇ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಒಂದು ಹೊಂಡದಲ್ಲಿ ಹಾಕ್ಕೊಂಡು ಬಾವಿಯಿಂದ ನೀರು ತೆಗೆದು ನೋಡಿ, ನೀರನ್ನು ತಂದು ಅದಕ್ಕೆ ಒಂದು 200 ಲೀಟ್ರ್ ಆಗೋ ಅಷ್ಟು ನೀರನ್ನು ಕೂಡ ಅದಕ್ಕೆ ನಾವು ತುಂಬಿದ್ದೀವಿ ಒಂದು ಅಳತೆ ಪ್ರಮಾಣದಲ್ಲಿ. ಏಕೆಂದರೆ ಬೀಜ ಒಂದು ಇಷ್ಟು ಚೀಲಕ್ಕೆ ಶುಂಠಿಗೆ ಇಷ್ಟೇ ಪ್ರಮಾಣದಲ್ಲಿ ಔಷಧಿಯನ್ನು ಹಾಕಬೇಕು ಅಂತ ಇರುತ್ತೆ. ಅದನ್ನು ನಾವು ಕಿರಾಣಿ ಅಂಗಡಿಗಳಲ್ಲಿ ಹೋದಾಗ ಔಷಧಿ ತಂದಾಗ ಅವರು ಕೇಳಿದರೆ ನಾವು ಇಷ್ಟು ಚೀಲ ಹಾಕ್ತಾ ಇದ್ದೀವಿ, ಇಷ್ಟಕ್ಕೆ ಔಷಧಿ ಕೊಡಿ ಅಂದರೆ ಅವ್ರು ಹೇಳ್ತಾರೆ ಇಷ್ಟೇ ಲೀಟ್ರ್ ನೀರಿಗೆ ಇಷ್ಟು ಔಷಧಿಯನ್ನು ಮಿಕ್ಸ್ ಮಾಡ್ಕೊಂಡು ನೀವು ಹಾಕಿ ಅಂತ. ಈಗ ನಮ್ಮ ಮನೆಯವರು ಅದೇ ರೀತಿ ಅಂಗಡಿಯಲ್ಲಿ ಕೇಳಿ ತಂದಿದ್ದಾರೆ. ಈ ಔಷಧಿ ಹಚ್ಚೋದ್ರಿಂದ ಏನು ಪ್ರಯೋಜನ ಅಂತ ಅಂದರೆ, ಆ ಶುಂಠಿಲಿ ಅಕಸ್ಮಾತ್ ಏನಾದರೂ ಮೊದಲೇ ಯಾವ್ದಾದ್ರು ಹುಳಗಳು ಏನಾದ್ರು ಇದ್ದರೆ ಅದು ಅಲ್ಲೇ ಸತ್ತೋಗುತ್ತೆ. ಸರಿನಾ? ಸತ್ತೋಗಿ ನಮಗೆ ಬರ್ತಕ್ಕಂತಹ ಮೊಳಕೆ ಬರುತ್ತಲ್ಲ ಶುಂಠಿ, ಆ ಗಿಡ ತುಂಬ ಹೆಲ್ತಿಯಾಗಿರುತ್ತೆ. ಮತ್ತು ಅದು ಗ್ರೋತಿಂಗ್ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಅದು ಇದಕ್ಕಾಗಲಿ ತುಂಬಾ ಯೂಸ್ ಆಗುತ್ತೆ ಅನ್ನೋ ಪರ್ಪಸ್ಸಲ್ಲಿ ಈ ಶುಂಠಿ ಬೀಜೋಪಚಾರವನ್ನು ಮಾಡ್ತಾರೆ. ಇದು ಮಾಡಲೇಬೇಕು ಫ್ರೆಂಡ್ಸ್. ಏಕೆಂದರೆ ಭೂಮಿಯಲ್ಲಿರ್ತಕ್ಕಂತಹ ಶುಂಠಿನಕ್ಕೆ ತುಂಬಾ ಹುಳಗಳಿರುತ್ತೆ, ಆ ಕ್ರಿಮಿಕೀಟಗಳಿರುತ್ತೆ. ಅದೆಲ್ಲ ಬಿತ್ತನೆಗೆ ಬಳಸಿದಾಗ ಅದೇನಾಗುತ್ತೆ, ಬೀಜ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು, ಬೀಜ ಚೆನ್ನಾಗಿಲ್ಲ ಅಂದರೆ ಗಿಡ ಹೇಗೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇದಕ್ಕೆ ನಾವು ಮೊದಲು ಈ ಥರ ಎಲ್ಲ ಮಾಡಲೇಬೇಕಾಗತ್ತೆ. ಈಗ ನೋಡಿ, ನಮ್ಮ ಮನೆಯವರು ಒಂದು 3 ಥರದ ಔಷಧಿಯನ್ನು ಈ ವಾಟರ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ತುಂಬ ಚೆನ್ನಾಗಿ ಕದಲಬೇಕು. ಅದಕ್ಕೆ ಇಷ್ಟೇ ಪ್ರಮಾಣದ ನೀರನ್ನು ಅಂದರೆ 200 ಲೀಟ್ರ್ ನೀರು ಹಾಕಿದ್ದಾರೆ. ನಾವೊಂದು 15ರಿಂದ 17 ಚೀಲ ಅಂತ ತೊಗೊಂಡಿರೋದು. ಅದಕ್ಕೆ ಅವರು ಆ ಪ್ರಮಾಣದಲ್ಲಿ ಮಾತ್ರ ಔಷಧಿಯನ್ನು ತಂದುಬಿಟ್ಟು ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಲ್ಲೇ. ಅದನ್ನು ಹಾಕಿ ಈಗ ಅದನ್ನು ನೋಡಿ ನೀಟಾಗಿ ಔಷಧಿ ಎಲ್ಲ ನೀಟಾಗಿ ನೀರಲ್ಲಿ ಕಲಕಬೇಕು. ಅದು ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗೋದಕ್ಕೆ ಅದನ್ನು ಕಲಕ್ತಾ ಇದ್ದಾರೆ. ಅದು ನೀಟಾಗೆಲ್ಲ ಸ್ಪ್ರೆಡ್ ಆದರೆ ಏನಾಗುತ್ತೆ ಅಂತಂದರೆ ಅದು ನೀಟಾಗಿ ಶುಂಠಿಗೆ ಹಿಡಿಯುತ್ತೆ. ಈಗ ನೋಡಿ, ನಾವು ಅಲ್ಲಿ ಅಲ್ಲಿ ನಿಮಗೆ ಚೀಲ ಮಾಡಿದ್ದು ನಾನು ತೋರಿಸಿದ್ನಲ್ಲ, ಆ ಚೀಲನ ನಾವು ಆಲ್ರೆಡಿ ಇಲ್ಲಿ ತಂದು ಇಟ್ಕೊಂಡಿದ್ದೀವಿ. ಈಗ ಚೀಲನ ಒಂದೊಂದಾಗಿ ನೀರೊಳಗಡೆ ಹಾಕಿಟ್ಟು ಇಷ್ಟು ಟೈಮ್ ಅವರು ಅಂಗಡಿಯವ್ರು ಹೇಳ್ತಾರೆ, ಒಂದು ಚೀಲನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ಕೂಡ ಆ ನೀರಲ್ಲಿ ಡ್ರಿಪ್ ಮಾಡಬೇಕು. ಅದನ್ನು ಮುಳುಗಿಸಿ ನೀವು ಇಟ್ಟಿರಬೇಕು ಅಂತ ಹೇಳ್ತಾರೆ.
ಬಟ್ ಅಷ್ಟು ಟೈಮ್ ಸಾಕಾಗಲ್ಲ ಅಂತ ನಾವು ಒಂದೊಂದು 15 ನಿಮಿಷ ಇಟ್ಟಿದ್ವಿ. ನೋಡಿ ಆ ನೀರನ್ನ ನಾವು ಚೀಲನ ಹಾಕಿ ನೋಡಿ ಈ ಥರ ಇಡ್ತಾ ಇದ್ದೀವಿ ಚೀಲನ. ಅದು ಫುಲ್ ಒಟ್ಟಿನಲ್ಲಿ ಆ ಶುಂಠಿ ಇದೆಯಲ್ಲ ನೀರಲ್ಲಿ ಮುಳುಗಬೇಕು. ಆ ಥರ ಮುಳುಗಿಸಿ ಬೀಜೋಪಚಾರವನ್ನು ಮಾಡ್ತಾ ಇದ್ದೀವಿ. ಮತ್ತು ಅದನ್ನು ಅದಾದಮೇಲೆ ಒಂದು 15 ನಿಮಿಷ ಆದಮೇಲೆ ಆ ಶುಂಠಿಯನ್ನು ತೆಗೆದು ಏನು ಮಾಡ್ತೀವಿ ಅಂತ ಅಂದರೆ ಮತ್ತೆ ಅದನ್ನು ನೆರಳಲ್ಲೇ ಇಡಬೇಕಾಗುತ್ತೆ. ನಾವು ನೆರಳಲ್ಲಿ ಇಲ್ಲ ಅದನ್ನ ಏನು ಮಾಡ್ತಾರೆ ಅಂದರೆ ತುಂಬ ಟ್ರಾನ್ಸ್ಪರೆಂಟು ಮತ್ತು ಗಾಳಿ ಆಡ್ತಕ್ಕಂಥ ಚೀಲ ಆಗಿರೋದ್ರಿಂದ ನಾವು ಚೀಲದಲ್ಲೇ ಇಡ್ತಾ ಇದ್ದೀವಿ. ಇಲ್ಲ ಅಂದರೆ ಈಗ ಕೆಲವು ಮಂಗ್ರಿ ಅಂದರೆ ಇರೋಂಥ ಮಂಗ್ರಿಗಳಲ್ಲಿ ಇಲ್ಲಾಂದರೆ ಬೇರೆ ಥರ ಮಂಗ್ರಿ ಇದರಿಂದ ಬರೀ ಚೀಲದಲ್ಲಿ ಹಾಕಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಒಂದು ಕಡೆ ಸುರಿತಾರೆ. ಈಗ ನಾವು ಅದೆಲ್ಲ ಬೇಡ ಅಂತ ರಿಸ್ಕ್ ಅಂತ ಹೇಳಿಬಿಟ್ಟು ಈ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂತಹ ಚೀಲದಲ್ಲೇ ತಂದು ಮತ್ತು ಗಾಳಿ ಆಡುತ್ತೆ ಅದನ್ನು ಹಾಗೆ ತೆಗೆದು ಅಲ್ಲೇ ಒಂದು ನೆರಳಲ್ಲಿ ಇಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಅದನ್ನು ಅದರೊಳಕ್ಕೆ ನಾವು ಬಿಟ್ಟಲ್ಲ ಆಲ್ರೆಡಿ ಒಂದು 20 ಮಿನಿಟ್ಸ್ ಒಂದು 24 ಮಿನಿಟ್ಸ್ ಆಗಿದೆ. ಅದನ್ನು ನಮ್ಮ ಮನೆಯವ್ರಿಗೆ ಮೇಲಕ್ಕೆ ಬೀಜನ ತೆಗಿತಾ ಇದ್ದಾರೆ. ತೆಗೆದಾದ್ಮೇಲೆ ಅದನ್ನು ಇನ್ನೊಂದು ಕಡೆ ಇಡ್ತೀವಿ. ಮತ್ತು ಇದೇ ಔಷಧಿಗೆ ಇನ್ನು ಮಿಕ್ಕಂತಹ ಚೀಲಗಳನ್ನು ಕೂಡ ಡಿಪ್ ಮಾಡ್ತೀವಿ. ಇದು ಒಟ್ಟಿನಲ್ಲಿ ಶುಂಠಿ ಆ ಭೂಮಿಗೆ ಹಾಕ್ಲಿಕ್ಕಿಂತ ಮೊದಲು ಶುಂಠಿಗೆ ಔಷಧಿ ಹೆಜ್ಜುತ್ತೀವಿ ಅಂತೀವಲ್ಲ, ಆ ಪ್ರೋಸೆಸ್ ಇದು. ಬಟ್ ಅದು ಯಾವ್ಯಾವ ಔಷಧಿ ಅಂತ ನನಗೆ ಸರಿಯಾಗಿ ಕ್ಲಾರಿಟಿಯಾಗಿ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಹೀಗೆ ನೋಡಿ ಅದನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಆ ಶುಂಠಿ ಔಷಧಿ ಹೆಜ್ಜಿರೋ ಶುಂಠಿನ ಒಂದು ನೆರಳಲ್ಲಿ ನೋಡಿ ಅಲ್ಲೇ ನಮ್ಮದು ಬಾಳೆ ಗಿಡ ಇತ್ತು, ಬಾಳೆ ಗಿಡ ಮತ್ತು ತೆಂಗಿನ ಗಿಡ, ಅಲ್ಲೇ ಒಂದು ಗರಿ ಹಾಕಿ ನೀಟಾಗಿ ನೆರಳಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಹೋಗಬೇಕಾದ್ರೆ